ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ. ದಸರಾಗೆ ಕ್ಷಣಗಣನೆ ಆರಂಭ ಆಗ್ತಾ ಇದ್ದಾಗೆ ಆನೆಗಳ ಒಂದು ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಗಜಪಡೆಗೆ ಬಂದು ಸೇರ್ಪಡೆ ಆಗ್ತಾ ಇರುವಂಥ ಆನೆಗಳು ಕೂಡ ಜಾಸ್ತಿ ಆಗಿದೆ. ಏನು ಇಷ್ಟು ದಿನ 9 ಆನೆಗಳು ಮೈಸೂರಿನ ಅರಮನೆಯ ಆವರಣದಲ್ಲಿತ್ತು, ಈಗ ಅದಕ್ಕೆ 5 ಹೊಸ ಆನೆಗಳು ಸೇರ್ಪಡೆ ಆಗ್ತಾ ಇದೆ. ಇದರಲ್ಲಿ ಹೊಸದಾಗಿ ಭಾಗವಹಿಸ್ತಾ ಇರುವಂಥ ಆನೆಗಳು ಕೆಲವು, ಆದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳು ಮತ್ತಷ್ಟಿದ್ದಾವೆ. ಈ 5 ಆನೆಗಳು ಯಾವ್ಯಾವು, ಹಾಗೆ ಎಲ್ಲಿಂದ ಬರ್ತಾ ಇದೆ, ಯಾವ ಶಿಬಿರದಿಂದ ಬಂದು ನಮ್ಮ ಗಜಪಡೆಗೆ ಸೇರ್ಪಡೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾದರೆ ಮತ್ತೆ ಯಾಕೆ ತಡ ಮಾಡೋಣ, ಲೆಟ್ಸ್ ಸ್ಟಾರ್ಟ್ ಮೈ ಶೋ. ನಂದ್ರೆ ಒಯ್ಡ್ ಪ್ರಮೋದ ನಂದ್ರೆ ಒಯ್ಡಿಲ್ಲ. ಹಿಂಗೆ ಅಲ್ಲಿ ತಂದ್ಬೇಡ, ಅಲ್ಲಿ ಮೇಲ್ಗಡೆ ನೋಡಿ ದೇವಸ್ಥಾನ ಇಲ್ವಾ ಇಟ್ಕೊಂಡು ऊपर के केदार चले जाओ, पूरे ला रहे हैं का जाओ
ತಡಿ ಗುರು ನಿಮಿಷ ಗುರು ಜೀಪ್ ಅವ್ರ ಮುಂದೆ ಕಾರ್ ಹೋಗ್ಲಿ ನೋಡ್ಲಿ ಅಲ್ಲೇ ಎಲ್ಲ ಎಲ್ಲ ಗುರು ನಿಮಿಷ ಇವತ್ತು ಅರಮನೆ ಆವರಣಕ್ಕೆ ದಸರಾ 22ರ ವಿಶೇಷ ಗಜಪಡೆಗೆ ಸೇರ್ಪಡೆಯಾಗಿರುವಂಥ 5 ಆನೆಗಳಲ್ಲಿ ಮೊದಲು ನಮ್ಮ ಅರಮನೆಗೆ ಆವರಣಕ್ಕೆ ಆಗಮಿಸಿರುವಂಥ ಪಾರ್ಥಸಾರಥಿ ನೀವು ನೋಡ್ತಾ ಇದ್ದೀರಾ. ಪಾರ್ಥಸಾರಥಿಯ ವೈಶಿಷ್ಟ್ಯತೆ ಏನು ಅಂತಂದರೆ ಇವನು ಗಜಪಡೆಯಲ್ಲೇ ತುಂಬ ಕಿರಿಯ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ, ಖುಷಿಯಾಗುತ್ತೆ. ಕೇವಲ 18 ವಯಸ್ಸಿನಲ್ಲಿ ಅವನು ಮೊದಲ ಬಾರಿಗೆ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಹಾಗೆ ಇದರ ಜೊತೆಗೆ ಇವನು ರಾಮಪುರ ಆನೆ ಶಿಬಿರದಿಂದ ಆಗಮಿಸಿದ್ದಾನೆ. ಇವನಿಗೆ ಸಾಕಷ್ಟು ತರಬೇತಿಯನ್ನು ಈಗ ಆಗಲೇ ಕೊಟ್ಟಿರುವಂಥದ್ದನ್ನು ನಾವು ಕೇಳಿದ್ದೀವಿ. ಏನು ಈಗ ದಸರಾದಲ್ಲಿ ಭಾಗವಹಿಸಬೇಕಾದ್ರೆ ಅವನಿಗೆ ಒಂದು ಜನಸಂದಣಿಯನ್ನು ನೋಡಿ ಎದುರ್ಕೊಳ್ಳೋದಾಗಿರ್ಬೋದು ಅಥವಾ ಟ್ರಾಫಿಕ್ನ ನೋಡಿ ಎದುರ್ಕೊಳ್ಳೋದಾಗಿರ್ಬೋದು, ಇದು ಯಾವುದು ಆಗದೇ ಇರಲಿ ಅಂತ ಮುಂದಾಲೋಚನೆಯನ್ನು ವಹಿಸಿ ಈಗ ಆಲ್ರೆಡಿ ಅವನಿಗೆ ಸೂಪರ್ ಟ್ರೈನಿಂಗನ್ನು ಕೊಟ್ಟಿರುವಂಥದ್ದು. ಹಾಗೆ ಈ ಒಂದು ಪಾರ್ಥಸಾರಥಿಯನ್ನು ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ತುಂಬ ಸಾಧು, ಹಾಗೆ ಆರಾಮಾಗಿ ಬಂದು ಇವತ್ತು ಕ್ಯಾಂಪ್ನಲ್ಲಿ ಸೆಟಲ್ ಆಗಿಬಿಟ್ಟಿದ್ದಾನೆ. ಸೊ ತುಂಬಾ ಒಂದು ಯಾವುದೇ ಥರ ಗಲಾಟೆ ಎಲ್ಲ ಇಳಿದು ಆರಾಮಾಗಿ ಬಂದಿರುವಂಥ ನಮ್ಮ ಪಾರ್ಥಸಾರಥಿಯನ್ನು ನೋಡೋದಕ್ಕೆ ಬಹಳ ಖುಷಿ ಆಗ್ತದೆ. ದ ಮೋಸ್ಟ್ ಜೂನಿಯರ್ ಆನೆ ಅಂದರೆ ಅದು ನಮ್ಮ ಪಾರ್ಥಸಾರಥಿ. ನಮ್ಮ ಗಜಪಡೆ ಫುಲ್ ಟೀಮ್ ಸೆಟ್ ಆಗಿದೆ. ಈಗ ಸದ್ಯಕ್ಕೆ ಬಂದಂಥ 5 ಆನೆಗಳು, ಅದು ನಮ್ಮ ಗೋಪಿ ಆಗಿರ್ಬೋದು, ವಿಜಯ, ಸುಗ್ರೀವ, ಪಾರ್ಥಸಾರಥಿ ಹಾಗೂ ಶ್ರೀರಾಮ, ಈ 5 ಆನೆಗಳು ಗಜಪಡೆಯ ಲಿಸ್ಟ್ನಲ್ಲಿ ಬಂದು ಸೇರ್ಪಡೆಯಾಗಿದ್ದಾವೆ. ಅದರಲ್ಲಿ ಒಂದಾದ ಸುಗ್ರೀವ ಈಗ ನನ್ನ ಹಿಂದೆ ಕಾಣ್ತಾ ಇರುವಂಥದ್ದು. ಇವನು ದುಬಾರೆಯಿಂದ ಬಂದಿದ್ದಾನೆ. ಸರಿಸುಮಾರು 35 ವರ್ಷ ಇವನಿಗಾಗಿದೆ. ಹಾಗೆ ಇವನ ವೈಶಿಷ್ಟ್ಯತೆ ಏನು ಅಂತಂದರೆ ಇವನು ಕೂಡ ದಸರಾದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಾ ಇರುವಂಥ ಒಂದು ಆನೆಯಾಗಿದೆ. ಸೊ ಇವನಿಗೂ ಕೂಡ ಸಾಕಷ್ಟು ಸಿದ್ಧತೆಯನ್ನು ಈಗ ಆಲ್ರೆಡಿ ಮಾಡಿರುವಂಥದ್ದು. ಏನು ಎಲ್ಲ ಮೊದಲನೇ ಬಾರಿ ಬಂದಿರುವಂಥ ಸೇರ್ಪಡೆ ಆದಂಥ ಆನೆಗಳಿಗೆ ಆಲ್ರೆಡಿ ಒಂದು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಜನಸಂದಣಿಯಲ್ಲಿ ಅವು ಯಾವುದೇ ಥರ ಗಾಬರಿ ಆಗದೆ ಇರ್ಬೋದು ಅಥವಾ ಟ್ರಾಫಿಕ್ನ ಒಂದು ಶಬ್ದಗಳಿಗೆ ಅವು ಗಾಬರಿ ಆಗದೆ ಇರ್ಬೋದು ಅನ್ನೋಂಥ ಒಂದು ಟ್ರೈನಿಂಗ್ನ. ಇನ್ನು ಇವನ ಸ್ವಭಾವ ಅನ್ನೋದಾದರೆ ಇವನು ತುಂಬ ಕೋಪಿಷ್ಟ, ಹಾಗೆ ಯಾರನ್ನು ಜಾಸ್ತಿ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ಏನಂತಂದರೆ ನಮಗೂ ಕೂಡ ಭಯ ಇದೆ, ಈ ಒಂದು ಕೋಪಿಷ್ಟ ಯಾವ ರೀತಿ ನಿಂತಿದ್ದಾನೆ ಅನ್ನೋದನ್ನು ನೀವೀಗ ನೋಡ್ಬೋದು. ಆನೆ ಇವಳೇ ವಿಜಯ. ಹೆಸರಲ್ಲಿ ವಿಜಯವನ್ನು ಹೊಂದಿರುವಂಥ ಇವಳು ಸರಿಸುಮಾರು 13 ವರ್ಷದಿಂದ ದಸರಾದಲ್ಲಿ ಭಾಗವಹಿಸಿದಂಥ ಹೆಗ್ಗಳಿಕೆ ಇವಳಿಗಿದೆ. ಹಾಗೆ ನಾವು ನಮ್ಮ ಗಂಡು ಆನೆಗಳಲ್ಲಿ ಸೀನಿಯರ್ ಮೋಸ್ಟ್ ಅಂತ ಅರ್ಜುನನ್ನು ಕರೆಯೋದಾದರೆ, ಒಂದು ರೀತಿಯಲ್ಲಿ ಹೆಣ್ಣು ಆನೆಗಳಲ್ಲಿ ನಮ್ಮ ವಿಜಯನ ಸೀನಿಯರ್ ಅಂತ ಕರಿಬೋದು. ಯಾಕಂದರೆ ಇವಳ ಏಜ್ ಬಂದು 63 ವರ್ಷ. ದುಬಾರೆ ಆನೆ ಶಿಬಿರದಿಂದ ಈಕೆ ಬಂದಿರುವಂಥದ್ದು. ಹಾಗೆ ಇದರ ಜೊತೆಗೆ ಏನು 13 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂಥ ವಿಜಯ ಇವಳನ್ನು ಕೂಡ ದುಬಾರೆ
ಆನೆ ಒಂದು ದುಬಾರೆ ಅರಣ್ಯದಿಂದ ಸೆರೆ ಹಿಡಿದಿರುವಂಥದ್ದು. ಹಾಗೆ ಸಾಕಷ್ಟು ಟ್ರೈನಿಂಗನ್ನು ಈಗ ಆಲ್ರೆಡಿ ಪಡ್ಕೊಂಡಿರುವಂಥ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಹೆಣ್ಣು ಆನೆಗಳಲ್ಲಿ ವಿಜಯ ಕೂಡ ಒಬ್ಬಳಾಗಿರ್ತಾಳೆ. ವಿಜಯಳ ಶರೀರದ ಎತ್ತರ 2.29 ಮೀಟರ್ ಆಗಿದ್ದರೆ ಶರೀರದ ಉದ್ದ 3.00 ಮೀಟರ್. ಇನ್ನು ಅಂದಾಜು ತೂಕ 3250 kgಯನ್ನು ಹೊಂದಿರುವಂಥ ನಮ್ಮ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೇಡೀಸಲ್ಲಿ ಇರುವಂಥ ಆನೆ ಅದು ವಿಜಯ. ಈ ದೈತ್ಯಾಕಾರದ ಆನೆ ಇವನೇ ಗೋಪಿ. ಇವನಿಗೆ 41 ವರ್ಷ. ಹಾಗೆ ಇವನಿಗೆ ಸರಿಸುಮಾರು 10 ವರ್ಷ ದಸರಾದಲ್ಲಿ ಭಾಗವಹಿಸಿದಂಥ ಹೆಗ್ಗಳಿಕೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ 2015ರಿಂದ ನಮ್ಮ ಪಟ್ಟದ ಆನೆ ಜೊತೆ ನಿಶಾನೆ ಆನೆಯಾಗಿ ಇವನು ಪ್ರತಿ ವರ್ಷ ಹೆಜ್ಜೆಯನ್ನು ಹಾಕ್ತಾ ಇದ್ದ. ಆದರೆ ಈ ಬಾರಿ ಅರ್ಜುನ ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ. ಹಾಗೆ ಈ ಗೋಪಿಯನ್ನು ಬಹುಶಃ ದುಬಾರೆ ಆನೆ ಶಿಬಿರಕ್ಕೆ ಹೋದರೆ ಸಫಾರಿಯನ್ನು ಮಾಡಬೇಕಾದ್ರೆ ನೀವು ಯಾರಾದರೂ ನೋಡಿರ್ತೀರ ಅಂತ ಭಾವಿಸ್ತೀನಿ. ಯಾಕೆಂದರೆ ಈಗ ಸದ್ಯಕ್ಕೆ ಇವನು ದುಬಾರೆ ಆನೆ ಶಿಬಿರದಲ್ಲಿ ಸಫಾರಿಗೆ ಇವನನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಹಾಗೆ ಇವನು ಕೂಡ ದಸರಾ ಕ್ಯಾಂಪಿಗೆ ಒಂದು ದುಬಾರೆ ಆನೆ ಶಿಬಿರದಿಂದ ಆಗಮಿಸಿದ್ದಾನೆ. ಇನ್ನು ಇವನ ಒಂದು ದೇಹದ ಎತ್ತರವನ್ನು ನಾವು ನೋಡೋಣ. ಶರೀರದ ಎತ್ತರ ಬಂದು 2.92 ಮೀಟರ್. ಹಾಗೆ ಶರೀರದ ಉದ್ದ 3.42 ಮೀಟರ್ ಆಗಿರುತ್ತೆ. ಹಾಗೆ ಇವನ ಅಂದಾಜು ತೂಕ 3710 kgಗಳನ್ನು ಹೊಂದಿರ್ತಾನೆ. ಇನ್ನು ಇವನ ಸ್ವಭಾವದ ಬಗ್ಗೆ ಹೇಳೋದಾದರೆ ಇವನು ಕೂಡ ಶಾಂತ ಸ್ವರೂಪಿ, ಶಾಂತ ಸ್ವಭಾವವನ್ನು ಹೊಂದಿರ್ತಾನೆ ಅನ್ನುವಂಥದ್ದು. ಹಾಗಾದರೆ ಈಗ ಗೋಪಿಯನ್ನು ನೋಡ್ತಾ ಇದ್ದೀರಾ, ಎಷ್ಟು ಶಾಂತವಾಗಿ ನಮ್ಮ ಮುಂದೆ ನಿಂತಿದ್ದಾನೆ, ದಸರಾಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಈ 5 ಆನೆಗಳಲ್ಲಿ ಮತ್ತೋರ್ವ ಅದು ಶ್ರೀರಾಮ, 40 ವರ್ಷ ಇವನಿಗೆ. ಇವನು ಕೂಡ ಫಸ್ಟ್ ಟೈಮ್ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಹಾಗೆ ವೆಲ್ ಟ್ರೈನ್ಡ್ ಆಗಿದ್ದಾನೆ. ಯಾವ ರೀತಿ ದಸರಾದಲ್ಲಿ ಭಾಗವಹಿಸಬೇಕು, ಜನರ ಮಧ್ಯೆ ಯಾವ ರೀತಿ ಹೆಜ್ಜೆಯನ್ನು ಹಾಕಬೇಕು, ಇನ್ನು ಯಾವುದೇ ಥರ ಟ್ರಾಫಿಕ್ನ ಒಂದು ಸೌಂಡ್ ಕೇಳಿದ್ರು ಕೂಡ ಗಲಿಬಿಲಿ ಆಗದೇ ಇರೋ ಹಾಗೆ ಅವನಿಗೆ ಟ್ರೈನನ್ನು ಮಾಡಿ ದಸರಾ ಒಂದು ಕ್ಯಾಂಪಿಗೆ ಕರ್ಕೊಂಡು ಬರಲಾಗಿದೆ. ಇವನ ಶರೀರದ ಎತ್ತರ ಬಂದು 2.77 ಮೀಟರ್ಸ್. ಹಾಗೆ ಶರೀರದ ಉದ್ದ 3.45 ಮೀಟರ್. ಹಾಗೆ ಇವನ ಅಂದಾಜು ತೂಕ 3270 kgಗಳನ್ನು ಹೊಂದಿರುವಂಥ ಶ್ರೀರಾಮ ಫಸ್ಟ್ ಟೈಮ್ ಟು ದಸರಾ.
ಸೆಕೆಂಡ್ ಬ್ಯಾಚ್ ಗಜಪಡೆಗೆ ಬಂದು ಸೇರ್ಪಡೆ ಆಯಿತು. ಇದ್ದಂಥ 9 ಆನೆಗಳ ಜೊತೆಗೆ 5 ಆನೆಗಳು ಸೇರ್ಪಡೆಯಾಗಿ ಒಟ್ಟು 14 ಆನೆಗಳು ನಮ್ಮ ದಸರಾ ಜಂಬೂ ಸವಾರಿಗೆ ಸಿದ್ಧತೆಯನ್ನು ಪಡ್ಕೋತಾ ಇದ್ದಾವೆ. ಇದರಲ್ಲಿ 3 ಆನೆಗಳು ಫಸ್ಟ್ ಟೈಮ್ ದಸರಾನ ಭಾಗವಹಿಸೋದಕ್ಕೆ ಬಹಳ ಸಿದ್ಧವಾಗಿ ಬಂದು ತಾಲೀಮಿಗೂ ಕೂಡ ಸಿದ್ಧವಾಗ್ತಾ ಇದೆ. ಇನ್ನು ಇದರಲ್ಲಿ ಇದ್ದಂಥ 2 ಆನೆ ನಮ್ಮ ವಿಜಯ ಹಾಗೂ ಗೋಪಿ ಸಾಕಷ್ಟು ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದೆ. ಒಂದು ನಿಶಾನೆಯಾಗಿ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದ್ರೆ, ಇನ್ನೊಂದು 13 ವರ್ಷದ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದೆ ವಿಜಯ. ಸೊ ವಿಜಯನ ಒಂದು ರೀತಿಯಲ್ಲಿ ಹೇಳೋದಾದರೆ ಹೆಣ್ಣು ಆನೆಗಳಲ್ಲಿ ಸೀನಿಯರ್ ಮೋಸ್ಟ್ ಆನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇನ್ನು ಈ ಒಂದು ಸೆಕೆಂಡ್ ಬ್ಯಾಚ್ ಆನೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ಒಂದು ಎಪಿಸೋಡ್ನಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಮತ್ತಷ್ಟು ದಸರಾ 2022ನ ಅಪ್ಡೇಟ್ಸ್ಗಾಗಿ ಮಿಸ್ ಮಾಡದೆ ವಾಚ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.